ನೀಟ್ ಪ್ರೊಟೆಸ್ಟ್ ಆದ್ಮೇಲೆ ಕರ್ನಾಟಕದಲ್ಲಿ ಅಗ್ರಿಕಲ್ಚರ್ ಸ್ಟೂಡೆಂಟ್ಸ್ ಕೂಡ ಪ್ರೊಟೆಸ್ಟ್ ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ 10 ವರ್ಷ ಆದ್ಮೇಲೆ ಎಒ ಅಂದ್ರೆ ಅಗ್ರಿಕಲ್ಚರ್ ಆಫೀಸರ್ ಮತ್ತೆ ಎಎಒಗೆ ರಿಕ್ರೂಟ್ಮೆಂಟ್ ಬಂದಿರುತ್ತೆ. ಆದ್ರೆ 1.5 ವರ್ಷದಿಂದ ಎಕ್ಸಾಮ್ ಡೇಟ್ ನ ಮುಂದೆ ಹಾಕೋದು, ಎಕ್ಸಾಮ್ ನ ಕ್ಯಾನ್ಸಲ್ ಮಾಡೋದು, ಯಾವಾಗ ಈ ತರ ಮಾಡ್ತಾ ಇದಾರೆ ಅಂದ್ರೆ ಆಲ್ ಟಿಕೆಟ್ ನ ಸಬ್ಮಿಟ್ ಮಾಡಾದ್ಮೇಲೆ. ಅಲ್ಲ, 1.5 ವರ್ಷದಿಂದ ಓದ್ತಿರೋ ಸ್ಟೂಡೆಂಟ್ ಗೆ ಈ ತರ ಪ್ರೆಷರ್ ನ ಕೊಟ್ರೆ ಅವ್ನು ಮೆಂಟಲಿ ಅಪ್ಸೆಟ್ ಆಗಲ್ವಾ? ಸ್ಟೂಡೆಂಟ್ಸ್ ಗಳು ಸೂಸೈಡ್ ನ ಯಾಕೆ ಮಾಡ್ಕೊಳ್ತಾರೆ? ಇದೇ ತರ ಒಂದು ರೀಸನ್ಸ್ ಗಳಿಂದ. ಮತ್ತೆ ಇವರು ಅಗ್ರಿಕಲ್ಚರ್ ಸ್ಟೂಡೆಂಟ್ಸ್ ಏನಿರ್ತಾರೆ, ಇವರಿಗೆ ICAR ಅಂತ ಒಂದು ಗವರ್ನಿಂಗ್ ಬಾಡಿ ಇರುತ್ತೆ. ಅದ್ ಏನ್ ಗೈಡ್ ಲೈನ್ಸ್ ಮಾಡುತ್ತಂದ್ರೆ 4 ವರ್ಷ ಅಗ್ರಿಕಲ್ಚರಲ್ ಕೋರ್ಸ್ ಏನಿದೆ ಅದರಲ್ಲಿ ಇವರು ಹಳ್ಳಿಗೆ ಹೋಗ್ಬಿಟ್ಟು ಕ್ಯಾಂಪೇನಿಂಗ್ ಮಾಡೋದಾಗಿರ್ಬೋದು ಅಥವಾ ಅಗ್ರಿಕಲ್ಚರ್ ರಿಲೇಟೆಡ್ ಥಿಂಗ್ಸ್ ನೆಲ್ಲ ಕಲ್ತ್ಕೊಳ್ಳೋದಾಗಿರ್ಬೋದು, ಎಲ್ಲದನ್ನೂ ಇವ್ರು ಕಲ್ತ್ಕೊಂಡಿರ್ತಾರೆ. ಇವಾಗ ನಮ್ಮ ಕರ್ನಾಟಕ ಗವರ್ಮೆಂಟ್ ಬಯೋಟೆಕ್ನಾಲಜಿ ಇಂಜಿನಿಯರಿಂಗ್ ಮಾಡಿದವರಿಗೂ ಕೂಡ 20% ಅಷ್ಟು ಜನ ಈ ಎಕ್ಸಾಮ್ ನ ಬರಿಬಹುದು ಅಂತ ಹೇಳಿಕೆ ಕೊಡ್ತಾ ಇದೆ. 64 ಸಬ್ಜೆಕ್ಟ್ಸ್ ಕವರ್ ಮಾಡಿರ್ತೀವಿ, ಜೊತೆಗೆ ರಾವೇಪಿ ಅನ್ನೋ ಎಕ್ಸ್ಪೀರಿಯನ್ಸ್ ಮಾಡಿರ್ತೀವಿ, ಜೊತೆಗೆ ನಾವು ಎಲ್ಲಾ ತರ ಟ್ರೈನಿಂಗು ಮಾಡಿರ್ತೀವಿ. ಈ ಕಾಲೇಜಸ್ ನ ಏನ್ ಆಡ್ ಮಾಡಿದ್ದಾರೆ ಗವರ್ಮೆಂಟ್, ಅವ್ರಿಗೆ ಯಾವ್ದೇ ತರ ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಎಕ್ಸ್ಪೀರಿಯನ್ಸ್ ಇರಲ್ಲ, ಜೊತೆಗೆ ಅವ್ರು ರಾವೆಗೂ ಹೋಗಲ್ಲ. ಅವ್ರು ಯಾವ್ದೇ ತರ 64 ಅಗ್ರಿಕಲ್ಚರ್ ಅಲೈಡ್ ಸಬ್ಜೆಕ್ಟ್ಸ್ ಓದಲ್ಲ. ಹಾಗಾಗಿ ನಾವ್ ಏನ್ ಓದಿರ್ತೀವೋ ನಾವು ಅದನ್ನ ಪ್ರಾಕ್ಟಿಕಲ್ ನಾಲೆಜ್ ಇಂಪ್ಲಿಮೆಂಟ್ ಮಾಡಿ ರೈತರು ಪರವಾಗಿ ನಿಂತಿರ್ತೀವಿ, ನಾವು ಅವ್ರ ಸಮಸ್ಯೆನ ಬಗೆಹರಿಸ್ತೀವಿ. ಇಲ್ಲಿ ನಮ್ಮ ಕರ್ನಾಟಕ ಗವರ್ಮೆಂಟ್ C&R ರೂಲ್ಸ್ ನ ವೈಲೇಟ್ ಮಾಡ್ತಾ ಇದ್ದಾರೆ. ಈ ತರ ಪ್ರೈವೇಟ್ ಯೂನಿವರ್ಸಿಟಿಗಳಿಗೂ ಇಲ್ಲೊಂದು ಅವಕಾಶನ ಕೊಟ್ಟು ಇಲ್ಲಿ ಇವರು C&R ರೂಲ್ಸ್ ನ ಅಮೆಂಡ್ ಮಾಡ್ದಲೆ, ಪಬ್ಲಿಷ್ ಮಾಡ್ದಲೆ, ಅದನ್ನ ನೋಟಿಫೈನು ಮಾಡ್ದಲೆ ಈ ತರ ಪ್ರೈವೇಟ್ ಯೂನಿವರ್ಸಿಟಿಗಳಿಗೂ ಒಂದು ಅವಕಾಶನ ಕೊಡ್ತಾ ಇದ್ದಾರೆ. ಎಷ್ಟೋ ಜನ ಬಡ ರೈತರ ಮಕ್ಕಳು ಇಂಜಿನಿಯರಿಂಗ್ ಡಿಗ್ರಿನ ಅಫೋರ್ಡ್ ಮಾಡಕ್ಕಾಗಲ್ಲ ಅಂತ ಹೇಳಿ ಈ ತರ ಅಗ್ರಿಕಲ್ಚರ್ ಡಿಗ್ರಿ ಮಾಡಬೇಕು ಅಂತ ಹೇಳಿ ಈ ಒಂದು ಫೀಲ್ಡ್ ಬಂದಿರ್ತಾರೆ. ಆದ್ರೆ ಇವಾಗ ನಮ್ಮ ಕರ್ನಾಟಕದ ಕಾಂಗ್ರೆಸ್ ಗವರ್ಮೆಂಟ್ ಅಗ್ರಿಕಲ್ಚರ್ ಸ್ಟೂಡೆಂಟ್ಸ್ ಗಳ ಜೊತೆ ಮಾಡ್ತಿರೋದನ್ನ ನೋಡಿದ್ರೆ ಇದೊಂದು ದೊಡ್ಡ ಸ್ಕ್ಯಾಮ್ ಅಂತಾನೆ ಹೇಳ್ಬೋದು. ಹೆಂಗೆ ನೀಟ್ ಪೇಪರ್ ಲೀಕ್ ಆದಾಗ ಎಲ್ಲ ಇನ್ಫ್ಲೂಯೆನ್ಸರ್ಸ್ ಗಳು ಇದ್ರ ಬಗ್ಗೆ ಮಾತಾಡಿದ್ರು, ಹಂಗೆ ನಮ್ಮ ಕರ್ನಾಟಕದ ಸ್ಟೂಡೆಂಟ್ಸ್ ಗಳಿಗೂ ಆಗ್ತಿರೋ ಅನ್ಯಾಯದ ಬಗ್ಗೆ ನೀವುಗಳು ಮಾತಾಡಬೇಕು.